ವಿಧಾನಮಂಡಲ ಅಧಿವೇಶನ ಆರಂಭಗೊಂಡಿದ್ದು ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಎದುರಿಸುತ್ತಿರುವ ಮೊದಲ ಅಧಿವೇಶನ ಇದಾಗಿದೆ. ವಿಧಾನಸಭೆಯ ಹಂಗಾಮಿ ಸಭಾಧ್ಯಕ್ಷರಾಗಿ ಟಿಬಿ ಜಯಚಂದ್ರ ಮತ್ತು ವಿಧಾನ ಪರಿಷತ್ನ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ಅವರು ಅಧಿವೇಶನವನ್ನು ಮುನ್ನಡೆಸಿದರು. ವಿಧಾನಸಭೆ ಆರಂಭವಾಗುತ್ತಿದ್ದಂತೆ ಮೊದಲಿಗೆ ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಅನಾರೋಗ್ಯದಿಂದ ನಿಧನರಾದ ಸಚಿವ ಡಿ ಸುಧಾಕರ್, ವಿಧಾನ ಪರಿಷತ್ ಉಪಾಧ್ಯಕ್ಷರಾಗಿದ್ದ ವೀರಣ್ಣ, ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಯ್ಯ, ಗಾಯಕಿಯರಾದ ಆಶಾ ಭೋಸ್ಲೆ, ಎಸ್ ಜಾನಕಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಸೇರಿದಂತೆ ಇತರ ಗಣ್ಯರ ನಿಧನಕ್ಕೆ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಸಂತಾಪ ಸೂಚಿಸಿದರು. ಚೆನ್ನಮ್ಮ ಅವರು ಪರಮ ದೈವಭಕ್ತರು. ಮನೆಗೆ ಬರುವ ಅತಿಥಿಗಳಿಗೆ ಊಟೋಪಚಾರ ಮಾಡಿ ಅದರಿಂದ ಸತ್ಕರಿಸುವುದರಿಂದ ಅವರನ್ನು ಎಲ್ಲರೂ ಅನ್ನಪೂರ್ಣೆ ಎಂದು ಕರೆಯುತ್ತಿದ್ದರು. ಭಾರತೀಯ ನಾರಿ ಸಂಸ್ಕೃತಿಯ ಸಭ್ಯತೆಯ ಗೆರೆ ದಾಟದೆ ಬದುಕಿದ ಚೆನ್ನಮ್ಮ ಅವರು ಇಂದು ಪೀಳಿಗೆ ಆದರ್ಶಪ್ರಾಯರಾಗಿದ್ದಾರೆ. ಅವರು ಕೂಡ ನಮ್ಮ ಸಭಾಧ್ಯಕ್ಷರ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದರು. ಗಣ್ಯರ ಸಾಧನೆಯನ್ನು ಕೊಂಡಾಡಿದರು. ಆತ ಸೋತ ಶ್ರೀನಿವಾಸ ಸೇನರು ಕೂಡ ಬಹಳ ಹತ್ತಿರದಿಂದ ಬಲ್ಲೆ. ನಾನು ಪುಟ್ಟರಂಗನಾಥ್ ಅವರು ಕೂಡ ಹತ್ತಿರದಿಂದ ಬಂದೆ. ಅವರು ಕೂಡ 11ನೇ ವಿಧಾನಸಭೆಯಲ್ಲಿ ಶಾಸಕರಾಗಿ ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ತಮ್ಮ ಪ್ರಾರ್ಥನೆ, ತಮ್ಮ 4 ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರು ಗಣ್ಯರ ಸೇವೆಯನ್ನು ನೆನಪಿಸಿಕೊಂಡು ಅವರ ಸಾಧನೆಯನ್ನು ಶ್ಲಾಘಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಶಾಸಕರು ತಮ್ಮ ಸಂತಾಪ ಸೂಚಿಸಿದರು. ಬಳಿಕ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಧ್ಯಾಹ್ನದ ವೇಳೆ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜಕಾರಣಿಗಳು ಇರ್ತೀರಿ, ಹೋಗ್ತೀರಿ, ಆದರೆ ನಾವು ಮಾಡಿರೋ ಕೆಲಸ ಮಾತ್ರ ಉಳಿಯುವಂಥದ್ದು. ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗಿದೆ. ಅದರಿಂದ ಈ ಸಂತಾಪ ಸೂಚನೆಗೆ ಬೆಂಬಲ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.